ವೆಂಕಟೇಶ್ವರಿ ಸ್ವಾಮಿ ದೇವಸ್ಥಾನ ಇರ್ಬೋದು, ಹನುಮಂತನ ದೇವಸ್ಥಾನ ಇರ್ಬೋದು, ಮತ್ತು ಸಾಯಿಬಾಬಾ ದೇವಸ್ಥಾನ ಇರ್ಬೋದು, ಮತ್ತು ರಾಘವೇಂದ್ರ ಕಾಲೋನಿ ವಾಸಿಸ್ತಕ್ಕಂಥ ಜನಗಳು ಈಗ ಅಕ್ಯುಪೇಷನ್ ಮಾಡಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ರೀತಿಯೇ ತಪ್ಪು. ಏನು ಮಾಡಬೇಕಾಗಿತ್ತು ಅಂದರೆ ಇವರು ಮೊದಲು ಎಲ್ಲ ಜಾಗಕ್ಕೆ ಸಂಬಂಧಪಟ್ಟಂಥ ಮನೆಯವರೇ ಅಂತ ಇರ್ಬೋದು, ಮನೆಗಳಂತ ಇರ್ಬೋದು, ಜಾಗ ಕಳ್ಕೊಳ್ಳೋಂತ ಇರ್ಬೋದು, ದೇವಸ್ಥಾನದಲ್ಲಿರ್ಬೋದು, ಪ್ರತಿಯೊಬ್ಬರನ್ನು ಕರೆದಿ ಮೊದಲು ಜಿಲ್ಲಾಡಳಿತವರು ಮೀಟಿಂಗ್ ಮಾಡಬೇಕಾಗಿತ್ತು. ಹಿಂಗೆ ನಿಮ್ಗೆ ಜಾಗ ನಾವು ಅಕ್ಯುಪೇಷನ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಪ್ರೊಸೀಜರ್ ಇರೋದು. ಅವ್ರನ್ನೆಲ್ಲ ಕರೆದಿ ಒಂದು ಮೀಟಿಂಗ್ ಮಾಡಬೇಕಾಗಿತ್ತು. ಈಗ ಯಾವುದೇ ರೀತಿಯಾದಂಥ ಮೀಟಿಂಗ್ ಮಾಡಿಲ್ಲ. ಇಲ್ಲ ಏಕಾಏಕಿ ಇವರು ಎಲ್ಲರಿಗ ದೇವಸ್ಥಾನದವ್ರಿಗಿರ್ಬೋದು, ಜಾಗದವ್ರಿಗಿರ್ಬೋದು ನೋಡಿ ಎಲ್ಲರಿಗೂ ನೋಟಿಸ್ ಕೊಟ್ಟು ಈಗ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು, ರಾಘವೇಂದ್ರ ಕಾಲೋನಿ ಇರ್ಬೋದು, ಎಲ್ಲರೂ ಕೊಟ್ಬಿಟ್ಟು ಏಕಾಏಕಿ ಹೋದ್ರೆ ಈಗ ಆ ಜನ ಎಲ್ಲ ಪಾಪ ಏನು ಮಾಡ್ತಾರೆ. ಈಗ ನಾವು 100 ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳನ್ನ ನಾವು ಹೊಡೆದಾಕ್ಬಿಟ್ಟು ಆ ದೇವಸ್ಥಾನ ಮೇಲೆ ಪಾರ್ಕ್ ಮಾಡ್ಕೊಂಡು ನಾವು ವಾಕಿಂಗ್ ಮಾಡೋದನ್ನ ಇದನ್ನು ಅಭಿವೃದ್ಧಿ ಇರ್ತಾರ? ಇವಾಗಲೂ ಇದನ್ನು ಯಾರು ಅಭಿವೃದ್ಧಿ ಅಂತ ಹೇಳಲ್ಲ. ಇರೋ ದೇವಸ್ಥಾನಗಳು ಹೊಡೆದಾಕ್ಬಿಟ್ಟು ಬಡವ್ರ ಮನೆ ಹೊಡೆದಾಕ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡ್ಕೊಂಡು ಓಡಾಡಿದ್ರೆ ಅದು ಅಭಿವೃದ್ಧಿ ಅಂತ ಹೇಳಲ್ಲ. ದಯಮಾಡಿ ಶಾಸಕರು ಈಗ ಜನಗಳಿಗೆ ಮೊನ್ನೆ ನಾವು ನೋಡಿದ್ವಿ, ಎಲ್ಲ ಪತ್ರಿಕೆಯಲ್ಲೂ ಇದೆ, ಏನು ಯಾವುದೇ ರೀತಿಯಾದ ನೋಡಿ ಪ್ರಜಾವಾಣಿ ದೇಗುಲ ಧರ್ಮದ ಮುಂದಿಟ್ಟು ಗೊಂದಲ ಸೃಷ್ಟಿಸಬೇಡಿ, ಅಪಪ್ರಚಾರ ಸಲ ಅಂತ ಹೇಳ್ತಾರೆ. ಅಪಪ್ರಚಾರ ಮಾಡ್ತಾರವ್ರು ಯಾರು? ಶಾಸಕರು. ಏನಿದೆ ನಗರಸಭಾ ಅಧ್ಯಕ್ಷ ಏನು ಇದರಲ್ಲಿ ಇದು ಮಾಡ್ತಾರಲ್ಲ. ಈಗ ದೇವಾಲಯದಲ್ಲಿರ್ಬೋದು, ಅರ್ಕೇಶ್ವರ ಕಾಲೋನಿ ಇರ್ಬೋದು, ಹೋಗಿ ಶಾಸಕರಿಗೆ ಮನವಿ ಕೊಟ್ಟಾಗ ಅವರು ನಗರಸಭೆಯಲ್ಲಿ ಅದ್ರ ಬಗ್ಗೆ ನಗರಸಭೆಗೆ ಆ ಪವರ್ ಐತೆ, ಏನು ಇದ್ರ ಬಗ್ಗೆ ನಿರ್ಧಾರ ಮಾಡ್ತಕ್ಕಂಥ ಇದು ನಗರಸಭೆಗೆ ಆ ಪವರ್ನ ಅವ್ರು ತೋರಿಸ್ರು. ರಾಜ್ಯದಲ್ಲಿ ಯಾವ ನಗರಸಭೆಯಲ್ಲಿ ಈ ಥರ ಮಾಡಿಲ್ಲ. ಯಾರು ಈ ಮಟ್ಟದ ಸರ್ಕಾರದ ವಿರುದ್ಧ ಧೈರ್ಯ ಮಾಡಲ್ಲ. ಇದನ್ನು ಮಾಡಿ ನಮ್ಮ ಜನಕ್ಕೆ, ನಮ್ಮ ಸ್ಥಳೀಯ ಜನಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಗರಸಭಾ ಅಧ್ಯಕ್ಷರು ಎಲ್ಲ ನಗರ ಕೌನ್ಸಿಲ್ ಬಾಡಿ ಮೀಟಿಂಗಲ್ಲಿ ಅದನ್ನ ನಿರ್ಣಯ ಮಾಡ್ತಾರೆ, ಇದನ್ನ ಬಿಟ್ಟು ಮಾಡಬೇಕು ಅಂತೇಳಿ. ಈಗ ಶಾಸಕರು ಏನು ಹೇಳ್ತಾರೆ ಇದಕ್ಕೆ? ಅವರು ಉಡಾಫೆ ಉತ್ತರ ಕೊಡ್ತಾರೆ. ಏನಂತಾರೆ? ನಾನು ಅದು ದೇವಾಲಯ ಬಿಡ್ತೀನಿ, ಇದು ಬಿಡ್ತೀನಿ, ಅರ್ಕೇಶ್ವರ ಕಾಲೋನಿ ಬಿಡ್ತೀನಿ, ಬಿಡ್ತೀನಿ ಮೇಲೆ ಬಿಡ್ತೀನಿ, ನಿಮಗೆ ಅದು ಯಾರು ರಾಮನ ಮೇಲೆ ಆಣೆ, ರೈಮನ್ ಆಣೆ ಅಂತ ಏನೇನು ಹೇಳ್ತಾರೆ. ಆಣೆ ಪ್ರಮಾಣ ಎಲ್ಲ ನಮಗೆ ಬೇಡ ಸ್ವಾಮಿ. ಏನು ನೋಟಿಫಿಕೇಶನ್ ಆಗಿದೆ ಆ ನೋಟಿಫಿಕೇಶನ್ ವಾಪಸ್ ತಗೊಳ್ಳಿ. ಅದನ್ನು ವಾಪಸ್ ತಗೊಂಡು ನಾವು ಏನು ಕೇಳ್ತಾ ಇದ್ದೀವಿ, ದೇವಸ್ಥಾನಗಳು, ದರ್ಗಾ ಮತ್ತೆ ನಮ್ಮ ರಾಘವೇಂದ್ರ ಕಾಲೋನಿ ಬಡ ನಿವಾಸಿಗಳ ಮನೆಗಳದ್ದೇನಿದೆ ಆ ಜಾಗ ಬಿಟ್ಟು ಶನಿಮಾತ್ಮನ ದೇವಸ್ಥಾನದಿಂದ ಮುಂದಕ್ಕೆ ಹೊಸ ನೋಟಿಫಿಕೇಶನ್ ಮಾಡಿ. ಅದನ್ನು ಹೇಳಿ ನೀವು. ಅದನ್ನ ಬಿಟ್ಟು ಅದನ್ನ ಬಿಡ್ತೀನಿ ಅದನ್ನ ಸುಮ್ಮನೆ ನೀವು ಅದನ್ನ ಬಿಟ್ಬಿಟ್ಟು ಮಾಡ್ತೀವಿ ಅಂತಂದ್ರೆ ಈಗ ನೋಡಿ, ಹೂಡಿನ ಮಾರ್ಕೆಟ್ ನೋಟಿಫಿಕೇಶನ್ ಮಾಡಿದ್ರೆ ಆ ಜಾಗ 25 ವರ್ಷ ಆಯಿತು, ಇವತ್ತು ಗಂಟ ಅದಕ್ಕೆ ನೋಟಿಫಿಕೇಶನ್ ಮಾಡಿಲ್ಲ. ಅಲ್ಲಿ ಮನೆ ಕಟ್ಟಕ್ಕಾಗಲ್ಲ, ಲೈಸೆನ್ಸ್ ಕೊಡಲ್ಲ, ಮಾರಾಟ ಮಾಡೋಕ್ಕಾಗಲ್ಲ, ಒಂದು ಲೋನ್ ಕೊಡಲ್ಲ, ಏನು ಕೊಡಲ್ಲ. ಅವ್ರ ಪಾಪ ಅವ್ರ ಸ್ಥಿತಿ ಹೆಂಗೆ ಸಗುತ್ತರ ಆಗೋಯ್ತು ಆ ಜಾಗ. ಆ ಥರ ಆಯ್ತೈತಿ ಈ ಜಾಗ. ಈಗ ನೀವೇನು 25ನೇ ತಾರೀಕು ಒಳಗಡೆ ಗಡುವೈತೆ, ಅಷ್ಟೊಳಗಡೆ ನೀವು ಇದನ್ನ ತಿರಸ್ಕಾರ ಮಾಡಿ, ಇವಾಗ ಏನು ಕೊಟ್ಟಿದ್ದೀರ ನೋಟಿಫಿಕೇಶನ್ ತಿರಸ್ಕಾರ ಮಾಡಿ ಹೊಸದಾಗಿ ಹೊಡಿಸಿದ್ರೆ ಮಾತ್ರ ನಾವು ಇವನ್ನೆಲ್ಲ ಉಳಿಸ್ಕೊಳ್ಳೋಕೆ ಸಾಧ್ಯ. ಎರಡನೇದು, ಅಭಿವೃದ್ಧಿ ವಿಚಾರದಲ್ಲಿ ಈಗ ಯಾರನ್ನ ಬಿಟ್ಬಿಟ್ಟು ಮೊನ್ನೆ ಅವ್ರು ಯಾರೋ ಮಾಡಿದ್ರು,